ನಿಮ್ಮ ಸಿನಿಮಾದ ಪ್ರಭಾವದಿಂದಾಗಿ ಎಲ್ಲೋ ಒಂದು 4 ಧ್ವನಿಗಳಾದರೂ ಈ ದೌರ್ಜನ್ಯ ಇನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಅನ್ನೋ ಥರದ ಧ್ವನಿಗಳಿದ್ದರೆ ಸಾರ್ಥಕ ಅನ್ಸುತ್ತಾ ಸಿನಿಮಾ ಮಾಡಿದ್ದು? ಅದೇ ಸಾರ್ಥಕ. ಒಂದು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಈ ಥರದ್ದು ಒಂದು ಆದಾಗ ಅದೇ ಸಾರ್ಥಕ. ಅದು ಎಲ್ಲ ನೀವು ಮಾಡೋ ಕೆಲಸದಲ್ಲಿ ಅದೇ ಪ್ರಯತ್ನ ಇರುತ್ತೆ, ಸಾರ್ ಮಾಡೋದ್ರಲ್ಲಿ ಅದೇ ಇರುತ್ತೆ, ನಾನು ಮಾಡೋದ್ರಲ್ಲಿ ಅದು ಪ್ರಯತ್ನ ಇರುತ್ತೆ. ಅದು ಬಿಟ್ಟು ಏನೇನೋ ಮಾಡ್ತಾ ಹೋಗ್ತೀವಿ, ಮತ್ತೆ ನೆನಪು ಮಾಡ್ಕೊಂಡು ಅದು ಮಾಡ್ತಾ ಇರಬೇಕು, ಅದು ಮೂಲ ಅಂತ ಅಷ್ಟೇ. ಸೋಷಿಯಲ್ ಮೆಸೇಜಿಂಗ್ ಇರಬೇಕು ಅನ್ನೋದೇ ದೃಢ ಸಂಕಲ್ಪವಾಗಿತ್ತ? ಈ ಬಿಗ್ಗರ್ ಸ್ಕ್ಯಾನ್ ಈ ಥರದ ದೊಡ್ಡ ದೊಡ್ಡ ಸ್ಟಾರ್ಸ್ ಇಟ್ಕೊಂಡಾಗ ಅದು ಮಾಡಿದಷ್ಟು ತುಂಬ ನಮಗೂ ಒಂದು ಸೇಫ್, ಆಡಿಯನ್ಸ್ಗೆ ಅದು ಬೇಕು ಅನ್ನೋದು ನನಗೆ. ಇಂಥ ಸ್ಟಾರ್ಸ್ ದೊಡ್ಡ ಧ್ವನಿ ಅವರು, ಆ ಧ್ವನಿ ಇಟ್ಕೊಂಡು ನಾವು ಆ ಥರದ ವಿಚಾರಗಳಿಗೆ ಬಳಸಿದಾಗ ಎಲ್ರಿಗೂ ಅದು ಇಷ್ಟ ಆಗುತ್ತೆ. ಅದು ಮನಸ್ಸಿಗೆ ಹತ್ತಿರವಾಗುವಂಥ ಕಥೆ ನೀವು ಭಾಳ ಪ್ಯಾಷನೇಟಾಗಿ ಮಾಡಿದ್ದೀರಿ. ಅಂಥದ್ದು ಕಮರ್ಷಿಯಲಿ ಕೂಡ ಹಿಟ್ ಆದಾಗ ದೊಡ್ಡ ಸಮಾಧಾನ ಆಗುತ್ತೆ, ತುಂಬ ಸಮಾಧಾನ ಅಲ್ವಾ? ತುಂಬ. ಆಫ್ಟರ್ ಆಲ್ ಇಟ್ ಈಸ್ ಎ ಬಿಸ್ನೆಸ್ ಓನ್ಲಿ. ನಾವು ಸಂದೇಶ ಕೊಡಬೇಕು, ಅತ್ಯುತ್ತಮ ಪರ್ಫಾರ್ಮೆನ್ಸ್ ಕೊಡಬೇಕು, ಅದ್ರ ಜೊತೆಗೆ ಒಂದು ಪ್ರೊಡ್ಯೂಸರ್ ಅಂತ ಒಬ್ರು ಇರ್ತಾರೆ, ದುಡ್ಡು ಹಾಕಿರ್ತಾರೆ, ಆ ದುಡ್ಡು ವಾಪಸ್ ಬರಬೇಕು, ಆ ಟೆನ್ಷನ್ ಇರುತ್ತೆ. ಈಗ ಒಂದು ರಿಲೀಫ್ ಅನ್ಸುತ್ತಾ ಸಿನಿಮಾ ಬರ್ತಾ ಇರೋ? ಖಂಡಿತ ಆಗುತ್ತೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ದುಡ್ಡಿಗಿನ್ನ ಹೆಚ್ಚಾಗಿ ಎಲ್ಲರ ಸಪೋರ್ಟು ನಮಗೆ ಅದು ಜಾಸ್ತಿ ಇದೆ ಸರ್. ಮೋರ್ ದೆನ್ ದ ಮನಿ. ಅದು ಸಪೋರ್ಟ್ ಆ್ಯಂಡ್ ಇನ್ಫಾರ್ಮೇಷನ್, ಫೈಟಿಂಗ್ ಫಾರ್ ದ ಕಾಸ್ ಏನಿದೆ, ಸಂವಿಧಾನ ಬೇಕು ಅನ್ನೋದು ದುಡ್ಡಿಗಿನ್ನ ಜಾಸ್ತಿ ಇದೆ ಸರ್ ಇವತ್ತು. ಅದಕ್ಕೆ ನಾನು ನಿಜವಾಗ್ಲೂ ತಲೆ ಬಾಗ್ಬಿಟ್ಟಿದ್ದೀನಿ ಇವತ್ತು. ಈಗ ನೀವು ಸಿನಿಮಾ ನೋಡೋದಕ್ಕೆ, ನೀವೇ ಲ್ಯಾಂಡ್ಲಾರ್ಡ್ ನೋಡೋದಕ್ಕೆ ಕೂತ್ಕೊಂಡ್ರೆ ನಿಮ್ಮನ್ನೇ ನೀವು ಮೈ ಮರೆಯುವಂಥ ಸೀನ್ ಯಾವುದಾದ್ರಲ್ಲಿ? ಯಾವ ಸೀನು ನಾನು ಮಾಡೋದನ್ನ ಈ ಪರ್ಫಾರ್ಮೆನ್ಸು ಅಂತ ಅನ್ಸುತ್ತೆ ಯಾವ್ದಾದ್ರು ಸೀನಲ್ಲಿ? 2-3 ಕಡೆ ಒಂದು ಸತಿ ಚೊಪ್ಲಿನ ಈಸ್ಕೋತೀನಿ ಸರ್. ಹಿಂಗೆ ಅವ್ರ ಕಾಲ್ಗೆ ಹಾಕಿರೋ ಚೊಪ್ಲಿನ ಈಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಅದನ್ನು ಹಾರ ಹಾಕ್ತಾರೆ. ಹಾರ ಹಾಕಿ ನಿಲ್ಲಿಸ್ತಾರೆ ಹಿಂಗೆ ಒಂದು ಬಂಡಿಗೆ ಕಟ್ಬಿಟ್ಟು ನನ್ನ. ಅದನ್ನು ನೋಡಿದಾಗ ತುಂಬ ತುಂಬ ಅಂದರೆ ಎಷ್ಟೋ ಜನಗಳು ಹಿಂಗೆ ನೊಂದಿದಾರಲ್ವಾ. ಅವತ್ತು ಇವತ್ತಾನ ಏನಾರ ಪ್ರಶ್ನೆ ಕೇಳೋಕ್ಕಿದ್ದಾರೆ, ಅವತ್ತು ಯಾರು ಪ್ರಶ್ನೆ ಹಾಕೋರೇ ಇಲ್ಲ. ಪ್ರಶ್ನೆನೂ ಅವರೇ, ಉತ್ತರನೂ ಅವರೇ ಆಗೋಗಿದ್ರಲ್ಲ ಅನ್ನೋ ನೋವು ತುಂಬ ನನಗೆ ಕಾಡುತ್ತೆ, ಯಾವಾಗಲೂ ಕಾಡುತ್ತೆ. ಆಮೇಲೆ ಇನ್ನೊಂದು ಸತಿ ಹಿಂಗೆ ಹೊಡೆದ್ಬಿಡ್ತಾರೆ ಚೊಪ್ಲಿಲಿ ಒಂದು ಏಟು, ಅವಾಗ ಬಂದು ಮುಖದ ಮೇಲೆ ಬಿಡುತ್ತೆ. ಅದೊಂದು 10-20 ಟೇಕ್ ಮಾಡಿದ್ರೆ ಅದನ್ನು ಹೊಡೆಸ್ಕೊಂಡ್ರಿ ನೀವು? ಹೌದು ಸರ್, ಹೌದೌದು. ಅದೆಲ್ಲ ಬರ್ತಾ ಅಂದಾಗ ಅಂದರೆ ಹೌದಲ್ವಾ, ಏನೆಲ್ಲ ನಡೆದೋಗಿದೆ. ಮಗಳ ಪರ್ಫಾರ್ಮೆನ್ಸು ಏನು ಹೇಳ್ತೀರಿ? ಅಪ್ಪ ಆಗಿ ನೀವು ಎಷ್ಟು ರೇಟಿಂಗ್ ಕೊಡ್ತೀರಿ? ಒಬ್ಬ ಸಿನಿ ಕ್ರಿಟಿಕ್ ಆಗಿ ಎಷ್ಟು ರೇಟಿಂಗ್ ಕೊಡ್ತೀರಿ? ಕಲಿಬೇಕಾಗಿರೋದು ತುಂಬ ಇದೆ. ಆದರೆ ಮೊದಲನೇ ಪ್ರಯತ್ನದಲ್ಲಿ ಸೈ ಅನ್ಸ್ಕೊಂಡಿರೋ ವಿಷಯದಿಂದ ಮತ್ತಷ್ಟು ಶ್ರದ್ಧೆಯಿಂದ ಇರಲಿ ಅನ್ನೋ ಆಸೆ ನನಗೆ. ರಚಿತಾ ರಾಮ್ ಅವ್ರನ್ನ ಬರೀ ಗ್ಲಾಮರಸ್ ಪಾತ್ರಗಳಲ್ಲಿ ನೋಡಿದ್ದಷ್ಟೇ ನೆನಪು ನಮಗೆ. ಅಂದರೆ ಈ ಥರದ್ದು ಮತ್ತೆ ಯಾವುದು ಬೇರೆ ಪಾತ್ರ ಮಾಡಿದ್ದಾರೆ ಎಲ್ಲ ಗೊತ್ತಿಲ್ಲ, ಬಟ್ ಇದೊಂದು ಭಯಂಕರ ರಾ ಪರ್ಫಾರ್ಮೆನ್ಸ್. ಹೌದು ಸರ್, ಒಳ್ಳೆ ಎಲ್ಲ ಕಡೆನೂ ಒಳ್ಳೆ ಇದು ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಯಾವಾಗಲೂ, ಬಿಕಾಸ್ ಈಸ್ ದ ಕ್ರಿಯೇಟರ್ ಅಲ್ಲ ಸರ್. ಅವ್ರು ಕ್ರಿಯೇಟ್ ಮಾಡೋದೆಲ್ಲನೂ ನೀಟಾಗಿ ಡಿಸೈನ್ ಮಾಡಿ ನನಗೆ ಈ ಥರ ಬೇಕು ಅಂದಾಗ, ಸೊ ಹಂಗಾಗಿ ಆ ಪಾತ್ರ ಅವ್ರಿಗೂ ಸೆಟ್ಟಾಗಿ ತುಂಬ ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಸಿಗ್ತದೆ. ಎಕ್ಸ್ಪೆಕ್ಟೆಡ್ ಪ್ರತಿಕ್ರಿಯೆ ನಿಮಗೆ ಬರ್ತಾ ಇರೋದು, ನಿರೀಕ್ಷಿತ ಪ್ರತಿಕ್ರಿಯೆ ಬರ್ತಾ ಇದೆ? ಅದೇ ಸರ್, ನಾನು ಯಾವಾಗಲೂ ನನ್ನ ಹಾರ್ಡ್ ವರ್ಕ್ ಮಾಡಿ ಬೈದಲ್ಲಿ ಇರ್ತೀನಿ ಸರ್. ಹಾರ್ಡ್ ವರ್ಕ್ ಅಂದಾಗ ಹಾಡುಗಳ ಬಗ್ಗೆ ನೆನಪಾಯ್ತು ನನಗೆ. ಎಸ್ ಸರ್, ಹಾಡುಗಳ ಬಗ್ಗೆ ಹೇಳಿ. ನಿಂಗವ ಅಂತ ಒಂದು ತುಂಬ ವೈರಲ್ ಆಗ್ತಾ ಇದೆ, ದೊಡ್ಡ ಹಿಟ್ ಆಯಿತು ಸಾಂಗ್ ಅದು. ಅದು ನಮಗೆ ಒಂದು ಸೆನ್ಸ್ ಇತ್ತು. ಅದು ಯೋಗರಾಜ್ ಭಟ್ರು ನಾನು ಕೂತ್ಕೊಂಡು ಲೈಕ್ ಇವ್ರಿಗೆ ರೇಗಿಸಿ ಬರ್ಸಿದ್ವಿ ಅದನ್ನು. ಓಕೆ. ಸೊ ಬರ್ಸಿದಾಗ ನಾನು ಹೇಳಿದ್ದೆ ಈ ಸಾಂಗ್ 100% ಹಿಟ್ ಆಗುತ್ತೆ. ಇವ್ರ ಥಾಟ್ ಬೇರೆ ಇತ್ತು ಸರ್, ಏನೋ ಸಿಂಪಲ್ಲಾಗಿ ಮಾಡೋಣ ಅಂತ. ಭಟ್ರ ತೀಟೆ ಗೊತ್ತಲ್ಲ ಸರ್ ಅವರು. ಅವತ್ತು ನಾನು ಮಾಡ್ತಾನು ಹೇಳಿದೆ, ನನಗೆ ಈ ಡ್ಯಾನ್ಸ್ ಮಾಸ್ಟರ್ ಬಂದರೆ ದಯವಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲಪ್ಪ, ಹಂಗೇನೋ ನಾನು ಮಾಡಿಸ್ಕಿಡ್ಸ್ಬಿಟ್ಟು ನಿನ್ನ ಕೈ ಮುಗಿತೀನಿ. ಸಮಸ್ಯೆ ಇನ್ನೂ ಮುಂದುವರೆದಿದೆ ಅದು. ಓಕೆ, ನಾನು ಪರ್ಫಾರ್ಮ್ ಮಾಡ್ತೀನಿ, ದಯಮಾಡಿ ಹಂಗೆ ಇಟ್ಕೊಂಡ್ಬಿಡು ನನ್ನ ಅಂತೇಳಿ ನನಗೆ ಒಳಗಡೆ ಒಂದಿತ್ತು. ಅಕಸ್ಮಾತ್ ಡೈರೆಕ್ಟ್ರ್ ಕೇಳಿದ್ರೆ ಹೇಳೋಣಂತ. ಅಲ್ಲಪ್ಪ, ರಾಚಯ್ಯ ಒಬ್ಬ ಹಳ್ಳಿಲಿರೋ ಒಬ್ಬ ರೈತ, ಬಡ ರೈತ, ಡ್ಯಾನ್ಸ್ ಹೆಂಗೆ ಮಾಡಿಬಿಡ್ತಾನೆ, ಅವ್ನು ಹೆಂಗೆ ಮಾಡ್ದಾನೋ ಅದೇ ಡ್ಯಾನ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.